ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆದಿ ಪಾರ್ವತಿನ ಅತಿಯಾಗಿ ನಂಬಿದ್ದೆ, ಅತಿಯಾಗಿ ಹಚ್ಕೊಂಡ್ಬಿಟ್ಟಿದ್ದೆ. ಅವ್ರ ವಿನಾಕಾರಣ ಆಸ್ತಿಲ್ ಭಾಗ ಕೇಳಿದಾಗ ನನ್ನ ಮನಸ್ಸಿಗೆ ಆಘಾತ ಆಗೋಯ್ತು. ನಂಬಿಕೆ ಕಳ್ಕೊಂಡ ಮನಸ್ಸಿನ ಆ ಜಾಗನ ಕೋಪ, ಅಸಹಾಯಕತೆ ಆವರಿಸ್ಕೊಂಡ್ಬಿಡ್ತು. ಅದೇ ಕೋಪದಲ್ಲೇ ಮನೆಯಿಂದ ಆಚೆ ಹೋಗಿ ಅಂತ ಹೇಳ್ಬಿಟ್ಟೆ. ಆದ್ರೆ ಆಗಾಗ ನೀವು ಹೇಳೋ ಥರ ಮನಸ್ಸಿನಿಂದ ಆಚೆ ಕಳ್ಸಕ್ಕಾಗ್ಲಿಲ್ಲ ರಘು, ಆಗ್ಲಿಲ್ಲ. ಆ ದಿನ ಹೆತ್ತು ನಾನು ತಾಯಿ ಆದೆ. ಆದರೆ ಪಾರ್ವತಿನ ಅತಿಯಾಗಿ ಹಚ್ಕೊಂಡು ಅಕ್ಕರೆ ತೋರಿಸಿ ತಾಯಿ ಆದವಳು ನಾನು. ದೇವಕಿನೂ ನಾನೇ, ಯಶೋದೇನೂ ನಾನೇ. ಅವರಿಬ್ಬರನ್ನು ಇವತ್ತಿಗೂ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ನಾನು. ಆದ್ರೂ ಮನಸ್ಸಲ್ಲಿ ಇಷ್ಟೊಂದು ಪ್ರೀತಿ ಮಮಕಾರ ಇಟ್ಕೊಂಡು ಅದು ಹೇಗಾಕಿಲ್ಲ, ಅವರಿಂದ ಇಷ್ಟು ದೂರ ಇದೆಯಾ? ಏನು ಮಾಡೋಕ್ಕಾಗಲ್ಲ. ತಾಯಿ ಆದವಳು ಇಷ್ಟು ನೋವಾದರೂ ಅನುಭವಿಸದೇ ಇದ್ರೆ ಹೇಗೆ? ಆದರೆ ಈಗ ನನಗೆ ನನ್ನ ಮಕ್ಕಳ ನೋವೇ ಹೆಚ್ಚು. ನನ್ನ ನೋವಿಗಿಂತ ಆದಿ ಪಾರ್ವತಿ ನೋವೇ ಹೆಚ್ಚು. ಅವರ ಆಸ್ತಿಲ್ ಭಾಗ ಕೇಳಿದಾಗ ನನಗೂ ಕೋಪ ಬಂತು. ಬಂದಿದ್ದ ಕೋಪಕ್ಕೆ ಆ ಕ್ಷಣಕ್ಕೆ ಆಸ್ತಿ ಕೊಡಲ್ಲ ಅಂತ ಹೇಳಿ ಮನೆಯಿಂದ ಆಚೆ ಹೋಗಕ್ಕೆ ಹೇಳ್ಬಿಟ್ಟೆ. ಆದರೆ ತೀರಾ ಇತ್ತೀಚೆಗಷ್ಟೇ ನನಗೆ ಗೊತ್ತಾಯ್ತು, ಅವರು ನನ್ನ ಇಷ್ಟರ ಕಟ್ಕೊಳ್ಳೋದಕ್ಕೋಸ್ಕರನೇ ಆಸ್ತಿಲ್ ಭಾಗ ಕೇಳ್ತಿದ್ದಾರೆ ಅಂತ. ಆದರೆ ನನ್ನ ಹತ್ರ ನಿಷ್ಠುರ ಕಟ್ಕೊಳ್ಳೋ ಅವಶ್ಯಕತೆ ಏನಿತ್ತು ಅವರಿಗೆ ಅಂತ ಕಳವಳ ಶುರುವಾಯಿತು. ಕಾರಣ ನನಗೂ ಗೊತ್ತಾಗಲಿಲ್ಲ. ಆದರೆ ಆದಿ ನಾನು ಕೊಟ್ಟ ಕೆಲಸದ ಆಫರನ್ನು ರಿಜೆಕ್ಟ್ ಮಾಡ್ದ ಅಂತ ಗೊತ್ತಾದಾಗ ಇದ್ರ ಹಿಂದೆ ಯಾರ್ದಾದ್ರೂ ಕೈವಾಡ ಇರಬಹುದು ಅಂತ ಅರ್ಥ ಆಯಿತು. ಹಾಗಾದರೆ ಆಸ್ತಿಲಿ ಭಾಗ ಕೇಳೋದ್ರ ಹಿಂದೆನೂ ಯಾರದ್ದೋ ಬ್ಲ್ಯಾಕ್ ಮೇಲಿಂಗ್ ಇರ್ಬೋದಾ ಅಂತ ನಡೆದ ಘಟನೆಗಳನ್ನೆಲ್ಲ ವಿತ್ ಲಾಜಿಕ್ ಯೋಚನೆ ಮಾಡಕ್ಕೆ ಶುರು ಮಾಡಿದೆ ರಘು. ಪಾರ್ವತಿ ನಮ್ಮ ಮನೆಗೆ ಬಂದಾಗ ಹೇಗಿದ್ಲು, ಆಮೇಲೆ ಅಷ್ಟೊಂದು ಬದಲಾಗೋದಕ್ಕೆ ಸಾಧ್ಯನಾ? ನಮ್ಮನ್ನು ಬಿಟ್ಟು ಮನೆಯಿಂದ ಹೊರಗೆ ಹೋದ್ಮೇಲೂ ಕೂಡ ಅವರೇನು ಸುಖವಾಗಿಲ್ಲ. ಅವ್ರ ಕಷ್ಟ ಕಣ್ಣೆದುರಿಗೆ ಕಾಣಿಸ್ತಾ ಇದೆ. ಅಷ್ಟೊಂದು ಬದಲಾವಣೆ ಸಾಧ್ಯನಾ? ಅಷ್ಟು ಒಳ್ಳೆಯವಳಾಗಿದ್ದ ಪಾರ್ವತಿ ಇದ್ದಕ್ಕಿದ್ದಾಗೆ ಕೆಟ್ಟವಳಾಗೋದಕ್ಕೆ ಸಾಧ್ಯನಾ? ಗಂಡನ ಜೊತೆ ಸೇರ್ಕೊಂಡು ಆಸ್ತಿಲಿ ಭಾಗ ಕೇಳೋದಕ್ಕೆ ಹೇಗೆ ಸಾಧ್ಯ? ಹೀಗೆ ಒಂದ್ರ ಮೇಲೊಂದು ಪ್ರಶ್ನೆಗಳು ನನ್ನನ್ನು ಕಾಡೋದಕ್ಕೆ ಶುರು ಮಾಡಿದ್ವು ರಘು. ಆಸ್ತಿಲಿ ಭಾಗ ಕೇಳಕ್ಕೂ ಮುಂಚೆ ಆದಿತ್ಯ ಪಾರ್ವತಿ ಹೆಸರಲ್ಲಿ ಆಸ್ತಿ ಪರ್ಚೇಸ್ ಮಾಡ್ತೀನಿ ಅಂತ ನನ್ನ ಹತ್ರ ಹಣ ಕೇಳಿದ್ದ. ನಾನು ಸಂತೋಷವಾಗಿ ಒಪ್ಕೊಂಡು ಟ್ರಾನ್ಸ್ಫರ್ ಮಾಡ್ಕೊಡಕ್ಕೆ ಹೇಳಿದ್ದೆ ಅಕೌಂಟೆಂಟ್ಗೆ. ಆದರೆ ಮೊನ್ನೆ ನಾನು ಅಕೌಂಟ್ಸ್ ಚೆಕ್ ಮಾಡ್ತಾ ಇದ್ದಾಗ ನನಗೆ ಗೊತ್ತಾಯ್ತು, ಆದಿ ಆ ಹಣನ ಸ್ಯಾಂಕ್ಷನ್ ಮಾಡಿಸ್ಕೊಂಡೇ ಇರಲಿಲ್ಲ. ಇದ್ಯಾವುದು ನನ್ನ ಮಗ ಆದಿ ಆಗಲಿ ಸೊಸೆ ಪಾರ್ವತಿ ಆಗಲಿ ಮಾಡೋ ಕೆಲಸನೇ ಅಲ್ಲ. ನಾನೇ ಏನೋ ತಪ್ಪಾಗಿ ಕೇಳಿಸ್ಕೊಂಡಿದ್ದೀನಿ. ಅವನು ಆಸ್ತಿಲಿ ಭಾಗ ಬೇಕು ಅಂತ ಹೇಳಿದ ಮಾತನ್ನ ಮಾತ್ರ ಕೇಳಿಸ್ಕೊಂಡೆ. ಆದಿ ಪಾರ್ವತಿಯ ಮನಸ್ಸಿನ ಮಾತನ್ನ ಕೇಳಿಸ್ಕೊಂಡಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡೆ. ಸಾರ್ಥಿ, ಇದ್ಯಾರು ದೊಡ್ಡ ಸಾರ್ಥಿ? ನಾನು ನಿಮ್ಮ ಮನೆಗೆ ಬಂದು ಇಷ್ಟೊಂದು ದಿನ ಆಗೋಯ್ತು, ಇದು ನೋಡೇ ಇರಲಿಲ್ಲ. ಇದು ನಮ್ಮ ಪಾರ್ವತಿ ಮತ್ತು ಗಣಿ ಹುಟ್ಟಿ ಆಡಿ ಬೆಳೆದ ತೊಟ್ಲು ದೊಡ್ಡ ಯಜಮಾನ್ರೆ. ಸಜ್ಜಾ ಕ್ಲೀನ್ ಮಾಡ್ತಾಯಿದ್ದೆ, ಕಡ್ಡಿ ಬಿತ್ತು, ತುಂಬ ಧೂಳಿಡ್ದೋಗಿತ್ತಲ್ಲ, ಅದಕ್ಕೆ ಕ್ಲೀನ್ ಮಾಡ್ತಾಯಿದ್ದೆ. ತೊಟ್ಲು ಜೊತೆಗೆ ತುಂಬ ನೆನಪುಗಳಿವೆ.
ಅದರಲ್ಲೂ ನಮ್ಮ ಪಾರು ಚಿಕ್ಕೋಳಾಗಿದ್ದ ನೆನಪು. ನೆನಪುಗಳಿಗೆ ಧೂಳು ಹಿಡಿಬಾರ್ದು ಅಲ್ವಾ, ಅದಕ್ಕೆ ಕ್ಲೀನ್ ಮಾಡಿಡೋಣ ಅಂತ ಇಳಿಸ್ಕೊಂಡೆ. ಅಂತೂ ಇಂತೂ ಕ್ಲೀನ್ ಮಾಡಿದ್ದಾಯ್ತು. ಎದ್ದೇಳು, ಇದನ್ನ ಮತ್ತೆ ಸಜ್ಜೆ ಮೇಲೆ ಇಟ್ಬಿಟ್ಟು. ಸರ್ ಸರ್, ನಮ್ಮ ಮಗುನು ಈ ತೊಟ್ಲಲ್ಲಿ ಮಲಗೋದಕ್ಕೆ ಅವಕಾಶ ಇದೆಯಾ? ಅಯ್ಯೋ ಬೇಡಿ ದೊಡ್ಡ ಯಜಮಾನ್ರೆ. ಯಾಕೆ ಸಾರ್ತಿ? ಪಾರ್ವತಿ ನನ್ನ ಮಗಳೇ ಇರಬಹುದು, ಆದರೆ ಅವಳು ಹೊಟ್ಟೆಯಲ್ಲಿ ಬೆಳೀತಿರೋದು ಅರಸನ ಕೋಟೆ ಕುಡಿ. ಆ ಮಗು ಇಂಥ ತೊಟ್ಲಲ್ಲಿ ಮಲಗೋದ? ಬೇಡ. ಪಾರ್ವತಿ ಹೆರಿಗೆಗೆ ಇನ್ನೂ ಸಮಯ ಇದೆ. ಅಷ್ಟರಲ್ಲಿ ನೀವು ಮನೆ ಬಿಟ್ಟು ಬಂದ ಉದ್ದೇಶ ನೆರವೇರಿ ನೀವು ವಾಪಸ್ ಅರಸನ ಕೋಟೆಗೆ ಹೋಗ್ಬೋದು ಅಂತ ನಿರೀಕ್ಷೆ ನಂದು. ಹಾಗೇನಾದರೂ ಆದರೆ ಅಖಿಲಮ್ಮನವರು ಇಬ್ಬರು ಮೊಮ್ಮಕ್ಕಳಿಗೂ ಬೆಳ್ಳಿ ತೊಟ್ಲ ಬೆಳ್ಳಿ ತೊಟ್ಲು ಮಾಡಿಸ್ಕೊಡ್ತೀನಿ. ಈ ತೊಟ್ಲು ಬೇಡ. ಸಾತಿ, ತೊಟ್ಲನ್ನ ಯಾವುದರಿಂದ ಮಾಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಯಾವ ಭಾವದಿಂದ ಕೊಡ್ತಾರೆ ಅನ್ನೋದಷ್ಟೇ ಮುಖ್ಯ. ನೋಡಿ ಸಾತಿ, ನಮ್ಮ ಮಗುನ ಬರೀ ಅರಸನ ಕೋಟೆ ಮೊಮ್ಮಗು ಅನ್ನೋ ಥರ ನೋಡಬೇಡಿ, ಅದು ನಿಮ್ಮ ಮೊಮ್ಮಗು ಕೂಡ. ಸಾರ್ತಿ, ನಿಮ್ಮ ಮೊಮ್ಮಗುನ ನಿಮ್ಮ ಶಕ್ತಿಗೆ ತಕ್ಕಾಗಿ ನೋಡ್ಕೊಂಡ್ರೆ ನಮಗೂ ಸಂತೋಷ ಆಗೋದು. ಇಲ್ಲಾಂದರೆ ಮಗುಗೆ ತಪ್ಪು ಕಲ್ಪನೆ ಹುಡ್ಸಾಗುತ್ತೆ ಅಲ್ವಾ? ಅದು ಅಲ್ಲದೆ ನಮ್ಮ ಮಗುಗೆ ನಮ್ಮ ಥರನೇ ಕಷ್ಟ ಸುಖ ಎರಡಕ್ಕೂ ಹೊಂದ್ಕೊಳ್ಳೋ ಥರ ಮೊದಲಿಂದ ಕಲಿಸಿದ್ರೇ ಅದ್ರ ಭವಿಷ್ಯಕ್ಕೂ ಒಳ್ಳೇದಾಗೋದಲ್ವಾ ಸಾರ್ತಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.